ಗಿಲ್ಲಿ ನಟರಾಜ್ ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆದಮೇಲೆ ಕರ್ನಾಟಕದ ರಾಜಕಾರಣಿಗಳಿಗೆ ಒಂದು ರೀತಿ ಭಯ ಶುರುವಾಗಿದೆಯಾ ಅನ್ನೋ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರೋದು. ಕೇವಲ ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷದ ರಾಜಕಾರಣಿಗಳಿಗೂ ಗಿಲ್ಲಿಯ ಜನಪ್ರಿಯತೆಯನ್ನು ಕಂಡು ಹೊಟ್ಟೆ ಉರಿ ಶುರುವಾಗಿದೆ. ಹೀಗಾಗಿ ಗಿಲ್ಲಿಯವರ ರೋಡ್ ಶೋಗಳಿಗೆ ಬ್ರೇಕ್ ಬಿದ್ದಿದೆ ಅನ್ನೋ ಮಾತುಗಳೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರೋದು. ಗಿಲ್ಲಿ ಬಿಗ್ ಬಾಸ್ 12 ವಿನ್ನರ್ ಆದಮೇಲೆ ಅವರ ಊರಿಗೆ ಎಂಟ್ರಿ ಕೊಡ್ತಾರೆ. ಅವತ್ತು ಮದ್ದೂರಿನಿಂದ ಜಡದಪುರದ ತನಕ ಜನಸಾಗರ, ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಗಿಲ್ಲಿ ನಟ ಅವ್ರಿಗೆ ಮೆರವಣಿಗೆ ನಡೆಯುತ್ತೆ, ರೋಡ್ ಶೋ ನಡೆಯುತ್ತೆ. ಸುಮಾರು 600ರಿಂದ 700 ಪೊಲೀಸರು ಅವತ್ತು ಗಿಲ್ಲಿಯವರ ರೋಡ್ ಶೋನಲ್ಲಿ ಭಾಗಿಯಾಗಿದ್ರಂತೆ ಮದ್ದೂರಿನಿಂದ ಮಳವಳ್ಳಿವರೆಗೆ. ಯಾಕಂದರೆ ಆ ಮಟ್ಟಿಗೆ ಜನ ಸೇರಿಬಿಡ್ತಾರೆ ಅಂತ ಫಸ್ಟೇ ಅವ್ರಿಗೆ ಇನ್ಫಾರ್ಮೇಷನ್ ಬಂದಿತ್ತು. ಹೀಗಾಗಿ ಗಿಲ್ಲಿಯವರಿಗೆ ಹೆಚ್ಚಿನ ಪ್ರೊಟೆಕ್ಷನನ್ನು ಕೊಟ್ಟು ರೋಡ್ ಶೋ ನಡೆಸಲಾಗುತ್ತೆ. ಆ ವಿಡಿಯೋಗಳು ಸಖತ್ ವೈರಲ್ ಆಗುತ್ತೆ. ಗಿಲ್ಲಿ ರೋಡ್ ಶೋ ಬತ್ತಿದಂತಹ ವಾಹನದ ಮುಂದೆ ಪೊಲೀಸವರು ಓಡ್ತಾ ಇರ್ತಾರೆ. ಅಂದರೆ ಜನಗಳನ್ನ ಕಂಟ್ರೋಲ್ ಮಾಡ್ಕೊಂಡು ಒಂದು 30ರಿಂದ 40 ಜನ ಪೊಲೀಸ್ನವರು ಆ ಗಾಡಿಗೆ ದಾರಿಯನ್ನು ಬಿಡ್ತಾ ಲಾಠಿ ಹಿಡ್ಕೊಂಡು ಓಡ್ತಾ ಇರ್ತಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ಗಿಲ್ಲಿಯವರ ಅಭಿಮಾನಿಗಳು ಮತ್ತು ಗಿಲ್ಲಿಯವರಿಗೆ ಓಟ್ ಹಾಕಿರುವಂತಹ ಜನ, ನೋಡಯ್ಯ ನಮ್ಮ ಗಿಲ್ಲಿ ಹವಾ ಹೇಗಿದೆ, ಇದೇ 3 ತಿಂಗಳಿಂದ ಗಿಲ್ಲಿನ ಕೇಳೋದಕ್ಕೂ ಯಾರೂ ಇರಲಿಲ್ಲ, ಇವತ್ತು ಪೊಲೀಸ್ ಪ್ರೊಟೆಕ್ಷನಲ್ಲಿ ಆತ ಮೆರವಣಿಗೆ ಮಾಡ್ತಾ ಇದ್ದಾನೆ ಅಂತ ಖುಷಿ ವ್ಯಕ್ತಪಡಿಸಿದ್ರೆ, ಗಿಲ್ಲಿ ಕಂಡ್ರೆ ಆಗದೇ ಇರೋವಂಥವ್ರು ಪೊಲೀಸವ್ರಿಗೆ ಇದು ಯಾವ ಪಾಡಪ್ಪ, ಇದು ಗಿಲ್ಲಿಗೆ ಯಾಕೆ ಯಾವನೋ ಒಬ್ಬ ಏನೋ ರಿಯಾಲಿಟಿ ಶೋಲ್ಲಿ ಗೆದ್ದಿದ್ದಾನೆ, ಅವನಿಗೆ ಈ ಥರ ಸೆಕ್ಯೂರಿಟಿ ಕೊಡಬೇಕಾ, ಅವ್ನು ಮುಂದೆ ಹಿಂಗೆ ಓಡಬೇಕಾ ಅಂತೆಲ್ಲ ಲೇವಡಿ ಮಾಡ್ತಾರೆ. ಅದಕ್ಕೂ ಕೂಡ ಗಿಲ್ಲಿ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಕೌಂಟರ್ ಕೊಡ್ತಾರೆ. ಅಪ್ಪ ಮಾರಾಯ, ಪೊಲೀಸ್ ಇರೋದೇ ಜನಗಳ ರಕ್ಷಣೆಗೆ. RCB ಅವ್ರು ಗೆದ್ದಾಗ, ಕಪ್ ಗೆದ್ದಾಗ ಕಾಲು ತುಳಿತಾಗಿ ಹಲವು ಜನ ಸಾಯ್ತಾರೆ. ಆ ಥರ ಆಗಬೇಕಾ ಇಲ್ಲವೇ? ಗಿಲ್ಲಿ ಅಂತ ಕೊಡ್ತಿಲ್ಲ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ನು, ಗಿಲ್ಲಿಗಿರೋ ಜನಪ್ರಿಯತೆಗೋಸ್ಕರ ಕೊಡ್ತಾಯಿದ್ದಾರೆ ಮತ್ತು ಅಲ್ಲಿ ಸೇರಿರುವಂತಹ ಜನಗಳಿಗಾಗಿ ಆ ರೀತಿ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಪೊಲೀಸವರಲ್ಲಿ ಇಲ್ಲ ಅಂದಿದ್ರೆ ಏನೇನು ಆಗ್ತಿತ್ತು ಸ್ವಲ್ಪ ಯೋಚನೆ ಮಾಡಿ, ಬಾಯಿ ಬಂದಂಗೆ ಮಾತಾಡಬೇಡಿ. ಏನಾರು ಅನಾಹುತ ಆದ್ರೂ ಪೊಲೀಸವ್ರು ಪ್ರೊಟೆಕ್ಷನ್ ಕೊಡಲಿಲ್ಲ ಅಂತೀರಿ. ಈ ರೀತಿ ಪ್ರೊಟೆಕ್ಷನ್ ಕೊಟ್ಟಾಗಲೇ ಯಾಕೆ ಕೊಡಬೇಕು ಯಾವುದೋ ಒಂದು ಹುಡುಗನಿಗೆ ಅಂತ ಹೇಳ್ತೀರಿ, ನಾಚಿಕೆ ಆಗಲ್ವಾ ಅಂಥೇಳಿ ಸಾರ್ವಜನಿಕರಿಗೆ ಕೂಡ ಯಾರ್ಯಾರು ಇದಕ್ಕೆ ಲೇವಡಿ ಮಾಡ್ತಿದ್ರೋ ಅವರಿಗೆ ಕೌಂಟರ್ ಕೊಡ್ತಾರೆ. ಈಗ ಎದ್ದಿರುವಂತಹ ಪ್ರಶ್ನೆ ಅಂದರೆ, ಗಿಲ್ಲಿ ನಟ ಮೊನ್ನೆ ಅವರ ದಡದಪುರಕ್ಕೆ ಬರ್ತಾರೆ, ಅವ್ರ ಮನೆಗೂ ಕೂಡ ಹೋಗೋದಿಲ್ಲ. ಮನೆ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿಬಿಟ್ಟಿರ್ತಾರೆ ಗಿಲ್ಲಿನ ನೋಡಬೇಕು ಅಂತ. ಅಲ್ಲೂ ಏನಾದರೂ ತೊಂದರೆ ಆಗುತ್ತೆ ಅಂತೇಳಿ ಪೊಲೀಸ್ನವರು ಗಿಲ್ಲಿ ನಟನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗೋದೇ ಇಲ್ಲ. ಯಾವುದೋ ಒಂದು TVಲೆಲ್ಲ ಉಳಿಸ್ಬಿಟ್ಟು ಬೆಂಗಳೂರಿಗೆ ಹೋದ ಅಂತ ಸುಳ್ಳು ಹೇಳಿ ಜನಗಳೆಲ್ಲ ಹೋದ್ಮೇಲೆ ಮಧ್ಯರಾತ್ರಿ 2 ಗಂಟೆಗೆ ಗಿಲ್ಲಿ ನಟ ಅವ್ರ ಮನೆಗೆ ಬರ್ತಾರೆ. 2 ಗಂಟೆ ಆದರೂ ಕೂಡ ಕೆಲವರು ಅಲ್ಲೇ ಇದ್ದು ಗಿಲ್ಲಿಯವ್ರನ್ನ ನೋಡಿ ಖುಷಿಯನ್ನು ಪಡ್ತಾರೆ. 2 ಗಂಟೆ ಅಷ್ಟೊತ್ತಲ್ಲಿ ಗಿಲ್ಲಿಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೊತಾರೆ. ಅದಾದಮೇಲೆ ಬೆಳಗಿನ ಜಾವ 5 ಗಂಟೆಗೆ ಮತ್ತೆ ಬೆಂಗಳೂರಿಗೆ ಕಳಿಸ್ಬಿಡ್ತಾರೆ. 5:05 ಬೆಂಗಳೂರಿಗೆ ಗಿಲ್ಲಿ ನಟನ ಕಳಿಸ್ಬಿಡ್ತಾರೆ. ಇವತ್ತಿಗೂ ಗಿಲ್ಲಿ ನಟ ಅವರ ಊರಿಗೆ ನೂರಾರು ಸಂಖ್ಯೆಯಲ್ಲಿ ಜನ ಭೇಟಿಯನ್ನು ಕೊಡ್ತಿದ್ದಾರೆ. ಅವ್ರನ್ನ ನೋಡಬೇಕು, ಅವ್ರ ಅಪ್ಪ ಅಮ್ಮನ ನೋಡಬೇಕು, ಗಿಲ್ಲಿ ಮನೆ ನೋಡಬೇಕು ಅಂತೇಳಿ ಬರ್ತಾನೆ ಇದ್ದಾರೆ, ಫ್ಲೋ ಬರ್ತಾನೆ ಇದೆ. ಆದರೆ ಗಿಲ್ಲಿಯವ್ರನ್ನ ನೋಡೋಕ್ಕಾಗ್ದೇ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಗಿಲ್ಲಿ ನಟ ಒಂದೇ ದಿನಕ್ಕೆ ಯಾಕೆ ರೋಡ್ ಶೋನ ಬ್ರೇಕ್ ಮಾಡಿದ್ರು, ಅಭಿಮಾನಿಗಳನ್ನು ಯಾಕೆ ನೋಡೋದಕ್ಕೆ ಬರ್ತಾ ಇಲ್ಲ ಅನ್ನೋ ಚರ್ಚೆ ಶುರುವಾಗಿರೋದು. ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಗಿಲ್ಲಿಯವ್ರನ್ನ ನೋಡಬೇಕು ಅಂತ. ಬರೀ ಮೈಸೂರು, ಮಂಡ್ಯ, ಬೆಂಗಳೂರೆಲ್ಲ ಇಡೀ ರಾಜ್ಯಾದ್ಯಂತ ಅವ್ರಿಗೆ ಅಭಿಮಾನಿಗಳು ಸೃಷ್ಟಿಯಾಗ್ಬಿಟ್ಟಿದ್ದಾರೆ. ಮೊನ್ನೆ ಅವ್ರ ಊರಿಗೆ ಉತ್ತರ ಕರ್ನಾಟಕ ಭಾಗದಿಂದನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಸ್ವಂತ ವಾಹನದಲ್ಲಿ ಬರ್ತಾರೆ. ಬಿಜಾಪುರ, ದಾವಣಗೆರೆ, ಚಿತ್ರದುರ್ಗ, ಬೆಳಗಾಂ, ಧಾರವಾಡ ಎಲ್ಲ ಕಡೆಯಿಂದನೂ ಬಂದು ಗಿಲ್ಲಿಯವ್ರನ್ನ ನೋಡಬೇಕು, ರೋಡ್ ಶೋಲ್ಲಿ ಭಾಗಿಯಾಗಬೇಕು ಅಂತೇಳಿ ಸ್ವಂತ ಖರ್ಚಿನಲ್ಲಿ ಜನ ಬಂದಿದ್ದರು. ಈಗಲೂ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ. ಆದರೆ ಗಿಲ್ಲಿ ನಟ ಅವ್ರನ್ನ ನೋಡೋದಕ್ಕಾಗ್ತಾ ಇಲ್ಲ. ಇದು ವ್ಯವಸ್ಥಿತವಾಗಿಯೇ ಗಿಲ್ಲಿ ನಟ ಅವರ ಜನಪ್ರಿಯತೆಯನ್ನು ಕಂಡು ಗಿಲ್ಲಿ ನಟ ಹೊರಗಡೆ ಬರೋದಿರೋ ಹಾಗೆ ಈ ರೀತಿ ಪ್ಲ್ಯಾನ್ ಮಾಡಲಾಗಿದೆ ಅನ್ನೋ ಚರ್ಚೆ ಶುರುವಾಗಿರೋದು. ಯಾಕಂದರೆ ಒಂದೇ ದಿನಕ್ಕೆ ಗಿಲ್ಲಿ ನಟನ್ನು ನೋಡಲಿಕ್ಕೆ ಅಷ್ಟೊಂದು ಜನ ಸೇರಿ, ಅಷ್ಟೊಂದು ಜನ ಪೊಲೀಸ್ ಪ್ರೊಟೆಕ್ಷನಲ್ಲಿ ಆತ ಹೋಗಿದ್ದು ರಾಜಕಾರಣಿಗಳಿಗೂ ನಾಚಿಕೆ ಆಗ್ತಾ ಇದೆ. ಅಯ್ಯಪ್ಪ, ನಮಗೂ ಇಲ್ಲದೆ ಇರುವಂತಹ ಜನಪ್ರಿಯತೆ ಹುಡುಗನಿಗೆ ಬಂದಿದೆಯಲ್ಲಪ್ಪ, ನಮಗೆ ನಮ್ಮ ಜಾತಿಯವರು ಸ್ವಲ್ಪ ಸಪೋರ್ಟ್ ಮಾಡ್ಬೋದು, ಎಲ್ಲ ಜಾತಿಯವರು ಬಂದು ನಮ್ಮನ್ನು ಸಪೋರ್ಟ್ ಮಾಡೋದಿಲ್ಲ. ಆದರೆ ಗಿಲ್ಲಿ ನಟನಿಗೆ ಎಲ್ಲ ಜಾತಿ ಜನಾಂಗದವರು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ವಯೋಮಾನದವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಥೂ ಅಂತೇಳಿ ಎಲ್ಲೋ ರಾಜಕಾರಣಿಗಳಿಗೆ ಅವರಿಗೆ ಒಂದು ರೀತಿ ನಾಚಿಕೆ ಶುರುವಾಗಿ ಗಿಲ್ಲಿ ನಟನ ರೋಡ್ ಶೋಗಳಿಗೆ ಬ್ರೇಕ್ ಆಗ್ತಾ ಇದ್ದಾರಾ. ಗಿಲ್ಲಿ ನಟ ಪ್ರತಿದಿನ ಎಲ್ಲ ಊರಿನಲ್ಲೂ ರೋಡ್ ಶೋ ಮಾಡ್ತಾಯಿದ್ರೆ ಜನ ಸೇರ್ತಾ ಇರ್ತಾರೆ, ನಮಗೆ ಶೇಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಗಿಲ್ಲಿ ನಟ ಹೊರಗಡೆ ಎಲ್ಲೂ ಓಡಾಡದೇ ಇರೋ ಹಾಗೆ ಅವ್ರನ್ನ ಬಚ್ಚಿಡಲಾಗಿದೆಯಾ ಅನ್ನೋ ಚರ್ಚೆ ಶುರುವಾಗಿರೋದು. ಇದು ನಿಜಕ್ಕೂ ಸಾರ್ವಜನಿಕರು ಇದೇ ರೀತಿ ಮಾತನಾಡ್ತಾ ಇರೋದು ಇವತ್ತು. ಗಿಲ್ಲಿ ನಟನಿಗೆ ಯಾಕೆ ಒಂದೇ ದಿನಕ್ಕೆ ಇವರು ರೋಡ್ ಶೋನ ಕ್ಯಾನ್ಸಲ್ ಮಾಡಿಸಿದ್ರು, ಯಾಕೆ ಹುಡುಗನ ಎಲ್ಲ ಕಡೆ ಫ್ರೀಯಾಗಿ ಓಡಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಪೊಲೀಸ್ ಇರೋದೇ ಸಾರ್ವಜನಿಕರಿಗೆ ಪ್ರೊಟೆಕ್ಷನ್ ಕೊಡೋದಕ್ಕೆ. ಆತನಿಗೆ ಕೋಟ್ಯಾಂತರ ಓಟ್ ಬಿದ್ದಿದೆ.
ಅಂತಹದ್ರಲ್ಲಿ ಅಂಥ ಒಬ್ಬ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಟ್ಟರೆ ತಪ್ಪೇನು? ಆತ ಎಲ್ಲೂ ಹೋಗದೆ ಇರೋ ಯಾಕೆ ತಡೆ ಹಿಡಿದಿದ್ದಾರೆ, ಯಾಕೆ ನಮಗೆ ಗಿಲ್ಲಿನ ತೋರಿಸ್ತಿಲ್ಲ ಅಂತೇಳಿ ಜನ ಅಸಮಾಧಾನಗೊಳ್ತಾ ಇದ್ದಾರೆ. ಇನ್ನೊಂದು 2 ದಿನ ಇದೇ ರೀತಿ ಆದರೆ ಖಂಡಿತ ರೊಚ್ಚಿಗೆ ಹೇಳ್ತಾರೆ. ನಾವು ಗಿಲ್ಲಿ ನೋಡಲೇಬೇಕು ಅಂತ ಗಲಾಟೆ ಶುರು ಮಾಡಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಆಗ ಗಿಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಭೇಟಿಯನ್ನು ಕೊಡಲೇಬೇಕಾಗತ್ತೆ. ಅಲ್ಲಿ ಭೇಟಿ ಕೊಟ್ಟಾಗಲೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಆಗ ಪೊಲೀಸ್ನವ್ರು ಪ್ರೊಟೆಕ್ಷನ್ ಕೊಡಲೇಬೇಕಾಗತ್ತೆ. ಪೊಲೀಸ್ ಪ್ರೊಟೆಕ್ಷನ್ ಇಲ್ಲದೆ ಗಿಲ್ಲಿ ಹೋದ್ರೂ ಹೋಗ್ಬೋದು, ಅವರೊಬ್ಬರೇ ಬೇಕಾದ್ರೆ ಪೊಲೀಸ್ ಪ್ರೊಟೆಕ್ಷನ್ ಬೇಡ ಅಂತ. ಆದರೆ ಅಲ್ಲಿ ಆಗುವಂಥ ಅನಾಹುತಗಳಿಗೆ ಪೊಲೀಸ್ ಇಲಾಖೆನೇ ಕಾರಣ ಆಗುತ್ತೆ, ಈಗಿರುವ ಸರ್ಕಾರಗಳೇ ಕಾರಣ ಆಗುತ್ತೆ. ಹೀಗಾಗಿ ಗಿಲ್ಲಿ ನಟನ ಜನಪ್ರಿಯತೆ ರಾಜಕಾರಣಿಗಳಿಗೆ ನಿದ್ದೆಗೆಡಿಸಿದೆ. ಅಯ್ಯೋ, ಈ ಹುಡುಗಂಗೆ ಸಿಗ್ತಾ ಇರುವಂತಹ ಜನಪ್ರಿಯತೆ ನಮಗೆ ಸಿಗ್ತಾ ಇಲ್ವಲ್ಲ ಅಂತೇಳಿ ರಾಜಕಾರಣಿಗಳಿಗೆ ಹೊಟ್ಟೆ ಕಿಚ್ಚು ಶುರುವಾಗಿದೆ. ಹೀಗಾಗಿ ಗಿಲ್ಲಿ ಎಲ್ಲೂ ಓಡಾಡದೇ ಇರೋ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಶುರುವಾಗ್ತಾ ಇರೋದು. ನಿಜವಾಗ್ಲೂ ಇದು ಮುಂದಿನ ದಿನಗಳಲ್ಲಿ ಜನರೇ ಯಾರು ಗಿಲ್ಲಿಯನ್ನು ಹೊರಗಡೆ ಆರಾಮಾಗಿ ಓಡಾಡಲಿಕ್ಕೆ ಬಿಡ್ದಂಗೆ ಬಚ್ಚಿಡ್ತಾ ಇದ್ದಾರೋ ಅವರ ವಿರುದ್ಧ ಜನ ರೊಚ್ಚಿಗೇಳೇ ಹೇಳ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ.